ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರಿಗೆ ಯಾವ ರೀತಿಯ ನಾವು ಮಾರ್ಕೆಟ್ನಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮಾಡಬೇಕಾದ್ರೆ ಡಿಸಿಷನ್ ತೊಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದರೆ ನಿಮ್ಮ ಒಂದು ಸೆಟಪ್ ಹಾಗೂ ಸಿಸ್ಟಮ್ ಒಂದು ವೇಳೆ ಆಲ್ರೆಡಿ ಇದ್ದರೆ ನೀವು ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಯಾಕ್ ಟೆಸ್ಟ್ನ ಮಾಡಿ. ಯಾಕಂದರೆ ಬ್ಯಾಕ್ ಟೆಸ್ಟ್ ಮಾಡದೆ ನಿಮಗೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ನಾವು ಯಾವುದೋ ಒಂದು ಸೆಟಪ್ ಅಥವಾ ಸಿಸ್ಟಮ್ ಮಾಡಿಕೊಂಡು ಒಂದು ವಾರನೋ ಅಥವಾ ಒಂದು ತಿಂಗಳದ್ದು ಹಿಂದೆ ಮುಂದೆ ಮಾಡಿ ಅದು ಏನಿದೆ ನಮಗೆ ಒಂದು ಸಿಗ್ನಲ್ ಅಂತೂ ಗೊತ್ತಿರುತ್ತೆ, ಎಲ್ಲಿ ಮಾರ್ಕೆಟಲ್ಲಿ ನಾವು ಬೈ ಮಾಡಿದ್ರೆ ನೆಕ್ಸ್ಟ್ ನಾವು ಎಲ್ಲಿ ಸೆಲ್ ಮಾಡ್ಬೋದು ಅಂತ ಗೊತ್ತಿರುತ್ತೆ. ಸೊ ಅಷ್ಟಕ್ಕೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡ್ವಿ ಅಂತ ಇಲ್ಲ. ಸೊ ಈ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ ನಂದು ಕೂಡ ಒಂದು ಇಂಡಿಕೇಟರ್ ಇದೆ, ಹಾಗೆ ಒಂದು ಸೆಟಪ್ ಇದೆ. ಆ ಸೆಟಪ್ ಮುಖಾಂತರ ನಾನು ಡಿಸಿಷನ್ನ ತೊಗೊಳ್ತೀನಿ. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಏನು ಮಾಡ್ತೀನಿ ಅಂತಂದರೆ CPR ಇಂಡಿಕೇಟರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. CPR ಇಂಡಿಕೇಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಈಗ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಒಂದು ಚಾರ್ಟಲ್ಲಿ CPR ಇಂಡಿಕೇಟರ್ನ ಹಾಕ್ತಾಯಿದ್ದೀನಿ. ಸೊ ನಾನು ಒಂದು ವೇಳೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ವೀಕ್ಲಿ CPR ಮತ್ತು ಡೈಲಿ CPR ಎರಡನ್ನೂ ಯೂಸ್ ಮಾಡ್ತೀನಿ. ಹಾಗೆಯೇ ವೀಕ್ಲಿ CPR ಮತ್ತು ಮಂತ್ಲಿ CPRನ ಕಂಬೈನ್ ಮಾಡಿ ಯಾವ ರೀತಿ ಟ್ರೇಡಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಈಗ ನಾನು ಮೊದಲಿಗೆ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ CPR ಅಂತ ಟೈಪ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಡನ್ ಟ್ರೇಡಿಂಗ್ ಬ್ರೋಕರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ವೆಬ್ ಅಪ್ಲಿಕೇಶನಲ್ಲಿ ಈಗ ನನಗೆ ಇಲ್ಲಿ CPR ವಿತ್ ಪಿವೋಟ್ ಲೆವೆಲ್ ಡೈಲಿ ಅಂತ ಇದೆ, ಹಾಗೆ CPR ವಿತ್ ಪಿವೋಟ್ ಲೆವೆಲ್ ವೀಕ್ಲಿ ಅಂತ ಇದೆ. ಈಗ ನಾನು CPR ವಿತ್ ಪಿವೋಟ್ ಲೆವೆಲ್ ವೀಕ್ಲಿನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇದು ವೀಕ್ಲಿ CPR ಇಂಡಿಕೇಟರ್. ಈ ಇಂಡಿಕೇಟರ್ಸಲ್ಲಿ ಗ್ರೀನ್, ಆರೆಂಜ್ ಮತ್ತು ರೆಡ್ ಕಲರ್ ಲೈನ್ಸ್ಗಳೇನು ಕಾಣಿಸ್ತಾ ಇದೆ, ಇದು ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. CPR ಅಂತಂದರೆ ಈ 3 ಬ್ಲೂ ಲೈನ್ಗಳು. ಇದರಲ್ಲಿ CPR ಅಂದರೆ ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಕರಿತೀವಿ. ಈ ಸೆಂಟ್ರಲ್ ಪಿವೋಟ್ ರೇಂಜ್ ಅಂದರೆ ಸೆಂಟ್ರಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಡಾಟ್ಸ್ ಕಾಣಿಸ್ತಾ ಇದೆ, ಇದು ಸೆಂಟ್ರಲ್ ಪಿವೋಟ್ ರೇಂಜ್, ಇದು CPR. ಹಾಗೆಯೇ ಈ ಮೇಲ್ಗಡೆ ಕಾಣಿಸ್ತಾ ಇರೋ 3 ಲೈನ್ ಏನಿದೆ ಇದು ಟಾಪ್ CPR. ಓಕೆ, ಹಾಗೆಯೇ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ ಇದು ಬಾಟಮ್ ಪಿವೋಟ್. ಓಕೆ, ಹೀಗೆ ಸೆಂಟ್ರಲ್, ಟಾಪ್ ಹಾಗೆ ಬಾಟಮ್ ಈ ರೀತಿಯ 3 ಲೈನ್ಸ್ ಇರುತ್ತೆ. ಇದನ್ನು ನಾವು CPR ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದನ್ನು ನಾವು ಸಪೋರ್ಟ್ 1 ಅಂತ ಹೇಳ್ತೀವಿ. ಹಾಗೆಯೇ ಇದು ಸಪೋರ್ಟ್ 2, ಇದು ಸಪೋರ್ಟ್ 3 ಹಾಗೆ ಸಪೋರ್ಟ್ 4. ಸೊ ಇಲ್ಲಿ 4 ಟೋಟಲ್ಲು ಸಪೋರ್ಟ್ಗಳಿದೆ. ಹಾಗೆಯೇ ಈ ಗ್ರೀನ್ ಕಲರ್ ಇದೆಯಲ್ಲ, ಇದು ರೆಸಿಸ್ಟೆನ್ಸ್ 1, ಹಾಗೆ ಇದು R2, ಇದು R4 ಆ್ಯಂಡ್ ಇದು R3 ಆ್ಯಂಡ್ R4. ಓಕೆ, ಹಾಗೆ ಈ ಆರೆಂಜ್ ಕಲರ್ ಲೈನ್ ಇದೆಯಲ್ಲ, ಇದು ಬಂದು ಪ್ರೀವಿಯಸ್ ವೀಕ್ ಹೈ ಪ್ರೈಸ್ ಆ್ಯಂಡ್ ಇದು ಪ್ರೀವಿಯಸ್ ವೀಕ್ ಲೋ ಪ್ರೈಸ್. ಈಗ ನಾವು ಮಾರ್ಕೆಟ್ನಲ್ಲಿ ವೀಕ್ಲಿ CPR ಬಗ್ಗೆ ನೋಡಿದ್ವಿ. ಹಾಗೆಯೇ ಈ CPR ಇಂಡಿಕೇಟರ್ದೇ ಇದರದೇ ಆದಂತಹ ಒಂದು ಸಿಸ್ಟಮ್ ಇದೆ, ರೂಲ್ಸ್ ಇದೆ. ಆ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಅದನ್ನು ಅಪ್ಲೈ ಮಾಡಿದ್ರೇ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಓಕೆ, ಈಗ ನಾನು ವೀಕ್ಲಿ CPRನ್ನು ನೋಡಬೇಕು ಅಂತಂದರೆ ನಾನು ಅದಕ್ಕೆ 1 ಅವರ್ ಚಾರ್ಟ್ನ ಯೂಸ್ ಮಾಡಬೇಕು. ಹಾಗೆಯೇ ಡೈಲಿ CPR ಯೂಸ್ ಮಾಡಬೇಕು ಅಂದರೆ ನಾನು 5 ಮಿನಿಟ್ಸ್ ಚಾರ್ಟ್ನ ಯೂಸ್ ಮಾಡಬೇಕು. ನಾನೀಗ ಇನ್ನೊಂದು ಕಾಲಮ್ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ನಿಫ್ಟಿ ಬ್ಯಾಂಕ್ ಸೇಮ್ ಆ್ಯಡ್ ಮಾಡ್ತೀನಿ. ಓಕೆ, ಈಗ ನಾನು ಇದರಲ್ಲಿ CPR ಅಂತ ಟೈಪ್ ಮಾಡಿದ್ದೀನಿ.
CPR ವಿತ್ ಪಿವೋಟ್ ಲೆವೆಲ್ ಡೈಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 5 ಮಿನಿಟ್ಸ್ ಚೂಸ್ ಮಾಡಿದ್ದೀನಿ. ಓಕೆ, ಈಗ ನೋಡಿ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಇವತ್ತು 9:15 ಮಾರ್ಕೆಟ್ ಓಪನ್ ಆಗಿದೆ. ಪ್ರೀವಿಯಸ್ ವೀಕ್ ಹೈ ಮೇಲೆ ಪ್ರೈಸ್ ಓಪನ್ ಆಗಿದೆ. ಪ್ರೀವಿಯಸ್ ವೀಕ್ ಹೈ ಮೇಲೆ ಮಾರ್ಕೆಟ್ ಓಪನ್ ಆಗಿದೆ ಅಂತಂದರೆ ಮಾರ್ಕೆಟ್ ಬುಲಿಶ್ ಟ್ರೆಂಡ್ ಇದೆ ಅಂತ ಅರ್ಥ. ಒಂದು ವೇಳೆ ಮಾರ್ಕೆಟು ಪ್ರೀವಿಯಸ್ ವೀಕ್ ಲೋ ಕೆಳಗಡೆ ಓಪನ್ ಆಗಿದೆ ಅಂತಂದರೆ ಅದು ಬೇರಿಶ್ ಟ್ರೆಂಡ್ ಇದೆ ಅಂತ. ಹಾಗೆಯೇ ಮಾರ್ಕೆಟು ಎಲ್ಲಿ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ನನ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ತಾ ಹೋದಾಗ ನಿಮಗೆ ಇದು ಪ್ರೀವಿಯಸ್ ಹೈ ಮೇಲೆ ಓಪನ್ ಮಾಡಿದಾಗ ಒಂದು ವೇಳೆ ಮಾರ್ಕೆಟ್ ಓಪನ್ ಆದಾಗ ಯಾವ ರೀತಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ ಮತ್ತು ಯಾವಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ CPR ಅಲ್ಲಿ 3 ಥರ CPR ಇದೆ. ಅದರಲ್ಲಿ ಒಂದು ನ್ಯಾರೋ CPR, ಇನ್ನೊಂದು ವೈಡರ್ CPR ಮತ್ತು ವರ್ಜಿನ್ CPR ಅಂತ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ವೈಡರ್ CPRಗೂ ಮತ್ತು ನ್ಯಾರೋ CPRಗೂ. ಇಲ್ಲಿ ನಮಗೆ ಯಾವಾಗ CPR ಟಾಪು, ಸೆಂಟ್ರ್ ಮತ್ತು ಬಾಟಮ್ 3 ಇದು ತುಂಬ ಹತ್ತಿರದಲ್ಲಿರುತ್ತೆ ಆಗ ಇದನ್ನು ನಾವು ನ್ಯಾರೋ CPR ಅಂತ ಕರಿತೀವಿ. ನ್ಯಾರೋ CPR ಇದ್ದಾಗ ಮಾರ್ಕೆಟಲ್ಲಿ ಮೂಮೆಂಟು ಟ್ರೆಂಡ್ ಇರುತ್ತೆ. ಒಂದು ವೇಳೆ CPR ಕೆಳಗಡೆ ಪ್ರೈಸ್ ಇದ್ದರೆ ಅದು ಡೌನ್ ಟ್ರೆಂಡಲ್ಲಿರುತ್ತೆ. ಹಾಗೆಯೇ CPR ಮೇಲ್ಗಡೆ ಟ್ರೇಡ್ ಆಗ್ತಾ ಇದ್ದರೆ ಅದು ಅಪ್ ಟ್ರೆಂಡಲ್ಲಿರುತ್ತೆ. ಹಾಗೆಯೇ ಯಾವಾಗ CPR ವೈಡ್ ಇರುತ್ತೆ, ಇಲ್ಲಿ ಯಾವುದೇ ಇದಕ್ಕೆ ಇಂತಿಷ್ಟೇ ಆದಂತಹ ಪಾಯಿಂಟ್ಸು ಲೆವೆಲ್ಸ್ ಅಂತ ಏನಿಲ್ಲ. ನಮಗೆ ಇದು ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಹತ್ತಿರದಲ್ಲಿದೆಯಾ ಅಥವಾ ಗ್ಯಾಪಲ್ಲಿದೆಯಾ ಅಂತ. ಇದು ವೈಡ್ CPR ಇದೆ. ಹಾಗೆಯೇ ಒಂದು ವೇಳೆ ಪ್ರೈಸು ಪ್ರೀವಿಯಸ್ ವೀಕ್ CPRಗಿಂತ ಈ ವೀಕ್ CPR ಈ ರೀತಿ ಕೆಳಗಡೆ ಇದ್ದರೆ ಇದನ್ನು ಡಿಸೆಂಡಿಂಗ್ CPR ಅಂತ ಕರಿತೀವಿ. ಒಂದು ವೇಳೆ ಪ್ರೀವಿಯಸ್ ವೀಕ್ CPRಗಿಂತ ಈ ವೀಕ್ CPR ಈ ರೀತಿ ಮೇಲೆ ಓಪನ್ ಆಗಿದ್ರೆ ಇದನ್ನು ಅಸೆಂಡಿಂಗ್ CPR ಅಂತ ಕರಿತೀವಿ. ಯಾವಾಗ CPR ಪ್ರೀವಿಯಸ್ ವೀಕ್ಗಿಂತ ಮೇಲೆ ಓಪನ್ ಆಗುತ್ತೆ ಆ ವೀಕ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಈಗ ಇಷ್ಟು ಬೇಸಿಕ್ ಗೊತ್ತಾಗಿದೆ. ಈಗ ನಾವು ನೋಡೋಣ ಬನ್ನಿ ಇವತ್ತಿನ ಟ್ರೇಡ್ ಯಾವ ರೀತಿ ಆಗಿದೆ ಅಂತ. ಸೊ ಇವತ್ತಿನ ಟ್ರೇಡ್ ಯಾವ ರೀತಿ ಆಗಿದೆ ಅಂತಂದರೆ ನಾವೀಗ ವೀಕ್ಲಿ CPRನ ಯೂಸ್ ಮಾಡ್ತಾ ಇದ್ದೀವಿ. ವೀಕ್ಲಿ CPRಲ್ಲಿ ನಮಗೆ ಮಾರ್ಕೆಟ್ ಯಾವಾಗ ವೈಡ್ CPR ಇರುತ್ತೆ ಆವಾಗ ಒಂದು ರೇಂಜ್ ಬೌಂಡಲ್ಲಿ ಇರುತ್ತೆ, ಅಂದರೆ ಕನ್ಸೋಲಿಡೇಷನ್ ಇರುತ್ತೆ, ಸೈಡ್ ವೇಸಲ್ಲಿ ಇರುತ್ತೆ. ಹಾಗೆಯೇ ಯಾವಾಗ ಪ್ರೈಸು ಪ್ರೀವಿಯಸ್ ವೀಕ್ ಹೈ ಮೇಲೆ ಓಪನ್ ಆಗುತ್ತೆ, ಯಾವಾಗ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಗುತ್ತೆ ಆವಾಗ ಮಾರ್ಕೆಟು ಟ್ರೆಂಡಲ್ಲಿ ಇರುತ್ತೆ. ಇಲ್ಲಿ ನಾವು 1 ಅವರ್ ಚಾರ್ಟ್ ನೋಡಬೇಕಾದ್ರೆ ಪ್ರೀವಿಯಸ್ ವೀಕ್ ಹೈ ಮೇಲೆ ಮಾರ್ಕೆಟ್ ಓಪನ್ ಆಗಿದೆ. ಈ ವೀಕ್ಲಿನಲ್ಲಿ ಪ್ರೈಸ್ ಏನು ಮಾಡ್ತಾ ಇದೆ ಅಂದರೆ R1 ಕಡೆಗೆ ಹೋಗ್ತಾ ಇದೆ. ಸೊ ಇಲ್ಲಿ ನಮಗೆ ಬುಲಿಶ್ ಇರೋದ್ರಿಂದ ಇದು R1ಗೆ ಹೋಗುತ್ತೆ ಫಸ್ಟು. ಅದರ ಪ್ರಕಾರನೇ 1, 2, 3, 4 ಕ್ಯಾಂಡಲಲ್ಲಿ, ಸೊ 4 ಅವರಲ್ಲಿ 12 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟು ರೆಸಿಸ್ಟೆನ್ಸ್ 1ಅನ್ನು ತಲುಪಿದೆ. ಅಲ್ಲಿ ತನಕ ಇಲ್ಲಿ ಏನಾಗಿದೆ ನಮ್ಮ ಡೈಲಿ CPRಲ್ಲಿ ಇಲ್ಲಿ ಕೂಡ ಅಷ್ಟೇ ಪ್ರೀವಿಯಸ್ ಡೇ ಹೈ ಮೇಲೆ ಓಪನ್ ಆಗಿದೆ. ಫಸ್ಟ್ ಟಾರ್ಗೆಟ್ ಬಂದು R1, ಸೆಕೆಂಡ್ ಟಾರ್ಗೆಟ್ ಬಂದು R2, ಥರ್ಡ್ ಟಾರ್ಗೆಟ್ ಬಂದು R3 ಆ್ಯಂಡ್ ಫೋರ್ತ್ ಟಾರ್ಗೆಟ್ ಬಂದು R4. ನಮ್ಮ ಟಾರ್ಗೆಟ್ ಒಂದು ವೇಳೆ ನಾವು ಇಲ್ಲಿ R1ನಲ್ಲಿ ಬೈ ಮಾಡಿದರೆ R2, R3 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಇಲ್ಲಿ ನಮಗೆ CPR ವೀಕ್ಲಿ CPR ಟಾರ್ಗೆಟ್ ಫಸ್ಟ್ ರೀಚ್ ಆದರೆ ಆಗ ನೀವು ಎಕ್ಸಿಟ್ ಮಾಡ್ಬೋದು, ಅಥವಾ ನಿಮ್ಮ ಡೈಲಿ CPRಲ್ಲಿ ಒಂದು ವೇಳೆ ಟಾರ್ಗೆಟ್ ರೀಚ್ ಆದರೆ ಇಲ್ಲೂ ಕೂಡ ನೀವು ಎಕ್ಸಿಟ್ ಮಾಡ್ಬೋದು. ನೋಡಿ, ನಾವು ವೀಕ್ಲಿ CPRಲ್ಲಿ ಪ್ರೀವಿಯಸ್ ವೀಕ್ ಹೈಗಿಂತ ಮೇಲೆ ಓಪನ್ ಆಗಿದ್ದು ರೆಸಿಸ್ಟೆನ್ಸ್ 1ಗೆ ಬರೋಷ್ಟರಲ್ಲಿ ಡೈಲಿ CPRಲ್ಲಿ R4ಗೆ ಬಂದಿದೆ ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಫಿಟ್ಟು, ಎಲ್ಲ ಟಾರ್ಗೆಟ್ ರೀಚ್ ಆಗಿತ್ತು. ಅಲ್ಲಿಂದ ಮಾರ್ಕೆಟ್ ಮತ್ತೆ ಡೌನ್ಫಾಲ್ ಆಯಿತು. ಇದಕ್ಕೆ ರೀಸನ್ ಏನಂತಂದರೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕಾದ್ರೆ ನಮ್ಮ ಟಾರ್ಗೆಟ್ಗಳು ಕಂಪ್ಲೀಟ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಡೌನ್ಫಾಲ್ ಬಂದೇ ಬರುತ್ತೆ. ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋದು ಬೆಟರ್. ಇನ್ನೂ ಮೇಲೆ ಹೋಗುತ್ತೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ನಿಮಗೆ ಈ ಡೇ R4ವರೆಗೂ ಏನು ಮಾರ್ಕೆಟ್ ರೀಚ್ ಆಗಿದೆ ಇಲ್ಲಿಗೆ ನೀವು ಒಂದು ವೇಳೆ ಪ್ರಾಫಿಟ್ ಬುಕ್ ಮಾಡಿದರೆ ತುಂಬ ಸೇಫ್ ಆಗಿತ್ತು. ಇನ್ನೂ ಇದಕ್ಕಿಂತ ಮೇಲೆ ಮಾರ್ಕೆಟು ಹೋಗುತ್ತೆ, ಇಲ್ಲ ಅಂತಲ್ಲ.
ಯಾವಾಗ ಮತ್ತೆ ಪ್ರೈಸ್ ಕರೆಕ್ಷನ್ ಮಾಡಿ ನೋಡಿ ಪ್ರೀವಿಯಸ್ ವೀಕ್ ಹೈಗೆ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಹೋಯಿತು. ಈ ವೀಕಲ್ಲಿ ಏನಿದೆ ಅಂತಂದರೆ ಇದು ಕನ್ಸೋಲಿಡೇಷನಲ್ಲಿ ಇದೆ. ಅಸೆಂಡಿಂಗ್ ಸಿ ಪಿ ಆರ್ ಇದೆ, ಆದರೆ ಟ್ರೆಂಡ್ ಆಗಿ ಇಲ್ಲ. ಯಾವಾಗ ನಮಗೆ R1 ಮೇಲೆ ಪ್ರೈಸ್ ಕ್ಲೋಸ್ ಆಗಿ ಮತ್ತೆ ಪ್ರೈಸ್ ಬರುತ್ತೆ ಆಗ ನಾವು ಮೇಲ್ಗಡೆ ಹೋಗ್ಬೋದು. ಓಕೆ, ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕಾದ್ರೆ ವೀಕ್ಲಿ ಸಿ ಪಿ ಆರ್ ಮತ್ತು ಡೈಲಿ ಸಿ ಪಿ ಆರ್ ಎರಡನ್ನೂ ಯೂಸ್ ಮಾಡಿದಾಗ ನಮಗೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ನಮಗೆ R1 ಇಂದ ಪ್ರೀವಿಯಸ್ ವೀಕ್ ಹೈಗೆ ಟಚ್ ಆಗಿ ಇಲ್ಲಿಂದ ತಿರ್ಗಾ ಮತ್ತೆ ಮಾರ್ಕೆಟ್ ಹೋಯಿತು. ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ ಅಂದರೆ 300 ಪಾಯಿಂಟ್ ಮಾರ್ಕೆಟಲ್ಲಿ ಫಾಲ್ ಆದಾಗ ಇಲ್ಲಿ ನೋಡಿ ಡೈರೆಕ್ಟಾಗಿ R3 ಇಂದ ಮತ್ತೆ ಪ್ರೀವಿಯಸ್ ವೀಕ್ ಹೈಗೆ ಬಂದು ಪ್ರೀವಿಯಸ್ ಡೇ ಹೈಗೆ ಬಂದು ಮಾರ್ಕೆಟು ಇಲ್ಲಿಗೆ ಕ್ಲೋಸ್ ಆಗಿದೆ. ನಮಗೆ ಇಲ್ಲಿ ಇಂಟ್ರಾಡೇನಲ್ಲಿ ಯಾಕೆ ಮಾರ್ಕೆಟು ಇಷ್ಟೊಂದು ಕೆಳಗಡೆ ಬಿತ್ತು, ಇದು ಇಷ್ಟೊಂದು ಕೆಳಗಡೆ ಬೀಳೋದಕ್ಕೆ ಏನು ರೀಸನ್ನು ಅಂತಂದರೆ, ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇರೋದು ವೀಕ್ಲಿ ಎಕ್ಸ್ಪೈರಿ ಮೇಲೆ, ಪ್ರತಿ ವೀಕು ಎಕ್ಸ್ಪೈರಿ ಇರುತ್ತೆ. ಸೊ ಹಾಗಾಗಿ ನಮಗೆ ವೀಕ್ಲಿ ಸಿ ಪಿ ಆರಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ ಅಂದರೆ ನಾವು ಇಂಟ್ರಾಡೇನಲ್ಲಿ ಗೊತ್ತಾಗೋದಿಲ್ಲ. ಮಾರ್ಕೆಟು ಈಗ ನೋಡಿ R1, R2, R3, R4ಗೂ ಕೂಡ ಮಾರ್ಕೆಟು ಟಚ್ ಆಯಿತು. ಅದು ಹೇಗೆ ಆಯಿತು ಅಂತಂದರೆ ಇಲ್ಲಿ ವೀಕ್ಲಿ ಸಿ ಪಿ ಆರಲ್ಲಿ R1 ಟಚ್ ಮಾಡ್ತಾ ಇದೆ, ಹಾಗಾಗಿ ಇದು R4 ಟಚ್ ಆಗಿದೆ. ಸೊ ಇದಕ್ಕಿಂತ ಮೇಲೆ ಇಲ್ಲ, ಇವತ್ತಿಗೆ ಇಷ್ಟೇ ಇರೋದು ರೆಸಿಸ್ಟೆನ್ಸ್, ಹೋದರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ಬೋದು ಅಂತ ಆಲ್ರೆಡಿ ಅದು ಡಿಸೈಡ್ ಆಗಿದೆ ಮಾರ್ಕೆಟಲ್ಲಿ. ಸೊ ಅದರ ಪ್ರಕಾರನೇ ಮಾರ್ಕೆಟ್ ಆಗಿದೆ. ಯಾರೆಲ್ಲ ಇಲ್ಲಿ ಬೈ ಮಾಡಿದ್ರು R1ನಲ್ಲಿ ಅವರೆಲ್ಲ ಸ್ಟಾಪ್ ಲಾಸು ಇವತ್ತೇ ಹಿಟ್ ಆಯಿತು. ಓಕೆ, ಈ ಸಿ ಪಿ ಆರ್ ಇಂಡಿಕೇಟರ್ ಬಗ್ಗೆ ಹೆಚ್ಚು ಮಾಹಿತಿನ ನೀವು ತಿಳ್ಕೊಂಡಷ್ಟು ನಿಮಗೆ ಟ್ರೇಡಿಂಗ್ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವು ಇದು ಒಂದೇ ಇಂಡಿಕೇಟರ್ ಅಲ್ಲ, RSI ಆಗಲಿ, MACD ಆಗಲಿ, ಸೂಪರ್ ಟ್ರೆಂಡ್ ಆಗಲಿ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಲೀಡಿಂಗ್ ಇಂಡಿಕೇಟರ್ ಮತ್ತು ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಎರಡು ರೀತಿ ಇರುತ್ತೆ. ಸೊ ಲೀಡಿಂಗ್ ಇಂಡಿಕೇಟರ್ಗಳು ಏನು ಮಾಡುತ್ತೆ ಅಂತಂದರೆ ಮಾರ್ಕೆಟಲ್ಲಿ ನಿಮಗೆ ಮುಂಚಿತವಾಗಿಯೇ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಲ್ಯಾಗಿಂಗ್ ಇಂಡಿಕೇಟರ್ಗಳು ಮಾರ್ಕೆಟಲ್ಲಿ ಎಲ್ಲ ಮುಗಿದ ಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ನೀವು ಸಿಂಪಲ್ ಮೂವಿಂಗ್ ಆವ್ರೇಜ್ ಯೂಸ್ ಮಾಡೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಪ್ರೈಸ್ ಮೇಲೆ ಹೋದ್ಮೇಲೆ ಪ್ರೈಸ್ ತೋರಿಸ್ತಾ ಇರುತ್ತೆ ಇವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ. ಆದರೆ ನೀವು EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿದ್ರೆ ಆಗ ಅದು ನಿಮಗೆ ಮುಂಚಿತವಾಗಿಯೇ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಹಾಗಾಗಿ ಒಂದು ವೇಳೆ ನೀವು EMA ಏನಾದರೂ ಯೂಸ್ ಮಾಡ್ತೀರಿ ಅಂತಂದರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ 2 ಮೂವಿಂಗ್ ಆವ್ರೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಒಂದು 9 EMA, ಇನ್ನೊಂದು 21 EMA. ನೈನ್ ಆ್ಯಂಡ್ 29 ಈ 2 EMAನ ಯೂಸ್ ಮಾಡಿ. ತುಂಬಾ ಪವರ್ಫುಲ್ ಇಂಡಿಕೇಟರ್ ಇದು. ಯಾವಾಗ ಪ್ರೈಸ್ 9 EMA 21 EMAನ ಕ್ರಾಸ್ ಓವರ್ ಮಾಡುತ್ತೆ ಆಗ ಇದನ್ನು ಗೋಲ್ಡನ್ ಕ್ರಾಸ್ ಅಂತ ಹೇಳ್ತಾರೆ. ಯಾವಾಗ ಅದೇ 9 EMA 21 EMAನ ಬ್ರೇಕ್ ಡೌನ್ ಮಾಡುತ್ತೆ ಅದನ್ನು ಡೆತ್ ಕ್ರಾಸ್ ಅಂತ ಕರೀತಾರೆ. ಹಾಗೆ ಇಲ್ಲೂ ಕೂಡ ನಾವು ನೋಡ್ಬೋದು, ಸೇಮ್ EMAನ ಆ್ಯಡ್ ಮಾಡ್ತೀನಿ. ನೈನ್ EMA, ಇದು 21 EMA. ನೋಡಿ ಇಲ್ಲಿ ನಮಗೆ 9 EMA 21 EMA ಮೇಲೆ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಅಪ್ ಟ್ರೆಂಡ್ ನಮಗೆ ಕಾಣಿಸ್ತಾ ಇದೆ. ಮತ್ತು ಯಾವಾಗ 9 EMA ಈ 21 EMAನ ಬ್ರೇಕ್ ಡೌನ್ ಮಾಡಿದೆ ಆಗ ನಮಗೆ ಒಂದು ಫಾಲ್ ಬಂದಿದೆ. ಸೊ ಹಾಗಾಗಿ 9 EMA ಮತ್ತು 21 EMA ತುಂಬಾ ಪವರ್ಫುಲ್ ಇಂಡಿಕೇಟರ್ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕಾದ್ರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ CPR ಬಗ್ಗೆ ಇನ್ನೂ ಮಾಹಿತಿನ ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.